ವೆಲ್ಕಮ್ ಬ್ಯಾಕ್. ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಆವರಣದಲ್ಲಿ ನೂತನ ಕ್ಯಾಥ್ ಲ್ಯಾಬ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಇನ್ನು ಜಿಮ್ಸ್ ಆಸ್ಪತ್ರೆ ಆರಂಭವಾಗಿ 10 ವರ್ಷ ಕಳೆದಿದ್ದು ಉತ್ತಮ ಸೇವೆ ಸಲ್ಲಿಸುತ್ತಿದೆ. 185 ಕೋಟಿ ರೂಪಾಯಿ ವೆಚ್ಚದ ಕಾಲೇಜು ಕಟ್ಟಡ ನಿರ್ಮಾಣವಾಗಿದೆ. ಒಟ್ಟಾರೆ 366 ಕೋಟಿ ಹಣವನ್ನು ಈಗಾಗಲೇ ವೆಚ್ಚ ಮಾಡಿದ್ದೇವೆ. ಬಡವರಿಗೆ ಹೆಚ್ಚು ಅನುಕೂಲವಾಗಲಿ ಎಂದು 10 ಕೋಟಿ ವೆಚ್ಚದಲ್ಲಿ ನೂತನವಾಗಿ ಕ್ಯಾಥ್ ಲ್ಯಾಬ್ ಸ್ಥಾಪಿಸಲಾಗಿದೆ. ನಾವು ಇಲ್ಲಿಂದ ರೋಗಿಗಳನ್ನು ದೂರದ ಜಯದೇವ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿನಂತೆ ಮಾನವೀಯ ಸೇವೆಯ ಗೌರವ ಮತ್ತು ಜಿಮ್ಸ್ನಲ್ಲೂ ಸಿಗಬೇಕು ಎಂದರು. ಇನ್ನು ಈ ವೇಳೆ ಉತ್ತಮ ಚಿಕಿತ್ಸೆ ಹಾಗೂ ಗೌರವ ದೊರೆಯಬೇಕು ಎಂದರು. ಇದಲ್ಲದೆ ಜಿಮ್ಸ್ ನಿರ್ದೇಶಕರಿಗೆ ಸೂಚಿಸಿದರು. ಕೋವಿಡ್ ವೇಳೆಯಲ್ಲಿ ಗದಗ ವೈದ್ಯಕೀಯ ಸಂಸ್ಥೆಯಲ್ಲಿ ಸೇವೆಯನ್ನು ಇಡೀ ದೇಶವೇ ಮೆಚ್ಚಿದ್ದಾರೆ. ಆದರೆ ಈ ಬಗ್ಗೆ ಎಚ್.ಕೆ. ಪಾಟೀಲ್ ಅವರು ಮಹತ್ವದ ಹೇಳಿಕೆಯನ್ನು ನೀಡುವುದರ ಮೂಲಕ ಶ್ಲಾಘಿಸಿದರು. ಅಂತ ಸಂದರ್ಭದೊಳಗೆ ನಮ್ಮ ಜಿಮ್ಸ್ ಗದಗ್ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಈ ಸಂಸ್ಥೆ ಆ ಸವಾಲು ಎದುರಿಸೋದ್ರ ಸಲುವಾಗಿ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ನಾವು ಈ ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ನಾವು ಈ ಹಸುಟಿನ ನೀ ಹತ್ತ ಓಡೋಗು, ಅಲ್ಲಿ ಮಟ್ಟ ದಾರ ಹಿಡಿ, ಈ ಕಲ್ಲು ಹಿಡಿ, ಇತ್ತಾಗ ಬಾ ಅಂತ ಹೇಳಿ ಇಲ್ಲಿ ನೀಲಗಿರಿ ಗಿಡಗಳಿದ್ವು. ಆ ಗಿಡಗಳನ್ನ ಒಂದು